ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಕರ್ಗಡುಬು ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಬಿಗಿನರ್ಸ್ಗೆ ಒಬ್ಬಟ್ಟು ಸರಿಗೆ ಬರ್ತಿಲ್ಲ ಅಂದರೆ, ಹೂರ್ಣ ಚೆನ್ನಾಗಿತ್ತು ಮತ್ತು ಒಬ್ಬಟ್ಟೆಲ್ಲ ಹರಿತಿತ್ತು ಅಂತ ಹೇಳಿದ್ರೆ ಈ ಕರ್ಗಡುಬು ಮಾಡ್ಕೊಳ್ಳಿ. ಒಬ್ಬಟ್ಟು ಹೂರ್ಣನೂ ಸಹ ವೇಸ್ಟ್ ಆಗೋದಿಲ್ಲ. ಸೊ ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಮೈದಾ ಹಿಟ್ಟಿದು 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಅಂದರೆ ಸಣ್ಣ ರವೆ. ನೋಡಿ, ಈ ಥರ ಇರುತ್ತೆ ಸಣ್ಣ ರವೆ. ಇದು ಒಂದು ಸ್ವಲ್ಪ ಕ್ರಿಸ್ಪಿ ಕೊಡೋಕ್ಕೆ ಮತ್ತು ರುಚಿ ಚೆನ್ನಾಗಿ ಕೊಡುತ್ತೆ. ಒಂದೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಇದು ನೆಂದಾದಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈ ಥರ ಕಲಸಿಟ್ಕೊಳ್ಳಿ. ನೋಡಿ, ಹೀಗಿರಬೇಕು. ಸ್ವಲ್ಪ ಕರೆಕ್ಟಾಗಿ ಚಪಾತಿ ಇಟ್ಟಷ್ಟೇ ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಚೆನ್ನಾಗಿ ನಾದ್ಕೊಂಡು ಈ ಥರ ನಾದಿಟ್ಕೋಬೇಕು. ಸ್ವಲ್ಪ ಹೊತ್ತು ನೆನಿಲಿ. ಇದು ಬೌಲ್ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಬಿಡಿ. ನೋಡಿ, 1 ಅವರ್ ಬಿಟ್ಟಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗಾಗಿರಬೇಕು. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಈ ಥರ ಸ್ಲರಿ ಮಾಡಿಟ್ಕೋಬೇಕು. ನೋಡಿ, ಈ ಥರ ಸಣ್ಣ ಸಣ್ಣ ಉಂಡೆ ಆಗಿ ಮಾಡ್ಕೋಬೇಕು. ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಉಳಿಸ್ಕೊಂಡು ಇದನ್ನು ನಾವು ಹೇಗೆ ಪೂರಿ ಎಲ್ಲ ಮಾಡ್ತೀವೋ ಅದೇ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿಟ್ಕೋಬೇಕು. ನೋಡಿ, ಇದು ಒಬ್ಬಟ್ಟಿನ ಹೂರಣ ಹೀಗಿದೆ. ಇದರ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬೇಳೆನ ತೊಗರಿ ಬೇಳೆಲೂ ಮಾಡ್ಕೋಬೋದು, ಕಡಲೆ ಬೇಳೆಲೂ ಮಾಡ್ಕೋಬೋದು. ನಾನು ಸ್ವಲ್ಪ ತೊಗರಿ ಬೇಳೆ ತೊಗೊಂಡು ಬೇಯಿಸ್ಕೊಂಡು ನೀರೆಲ್ಲ ಬಸ್ದುಬಿಟ್ಟು ಬೆಲ್ಲ ಹಾಕಿ ಸ್ವಲ್ಪ ತೆಂಗಿನಕಾಯಿ ಏಲಕ್ಕಿ ಪುಡಿ ಹಾಕಿದ್ದೀನಿ. ನೋಡಿ, ಈ ಥರ ಇರಬೇಕು. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆ ಮಾಡಿಟ್ಕೋಬೇಕು. ನೋಡಿ, ಉಂಡೆ ಮಾಡಿ ಈ ಥರ ಕೋನ್ ಶೇಪಲ್ಲಿರಲಿ. ಹೀಗೆ ಈ ಥರ ಉಂಡೆನ ಮಧ್ಯೆ ಇಟ್ಟು ನಾವು ಇದನ್ನೇನು ಮಾಡ್ಕೊಂಡಿದ್ದೇವೋ ಸ್ವಲ್ಪ ಮೈದಾ ಹಿಟ್ಟು ಪೇಸ್ಟನ್ನ ಸುತ್ತ ಈ ಥರ ಸೀಲ್ ಮಾಡೋದಕ್ಕೆ ಇದು ಈಸಿ ಆಗುತ್ತೆ. ಆಗ ಹೂರ್ಣ ಆಚೆ ಬರೋದಿಲ್ಲ. ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದರೆ ಕರ್ಜಿಕಾಯಿ ಮೌಲ್ಡ್ ಇದ್ರೂ ಸಹ ಅದರಲ್ಲೂ ಸಹ ಯೂಸ್ ಮಾಡ್ಕೋಬೋದು. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ಥರ ಇಟ್ಕೊಂಡು ನಾವು ಸ್ಲರ್ರಿ ಮಾಡಿರ್ತೀವಲ್ಲ ಅದನ್ನು ಈ ಕಾರ್ನರ್ಗೆ ಹಚ್ತಾ ಬನ್ನಿ. ನೋಡಿ, 1 ಸ್ಪೂನ್ ಸಹಾಯದಿಂದ ಒಂದು ಫೋರ್ಕು ಈ ಥರ ಪ್ರೆಸ್ ಮಾಡಿ, ಅವಾಗ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಹತ್ರ ಕರ್ಜಿಕಾಯಿ ಮೌಲ್ಡ್ ಇದ್ದರೆ ಅದರಲ್ಲೂ ಹಾಕಿ ಪ್ರೆಸ್ ಮಾಡ್ಬೋದು, ಅದನ್ನು ಈಸಿಯಾಗೆ ಬರುತ್ತೆ. ನೋಡಿ, ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು 5 ಒಂದೊಂದು ಬ್ಯಾಚಿಗೆ 5 ಮಾಡ್ಕೋಬೋದು. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ, ಅಂದರೆ ತೀರಾ ಕಾದಿರಬಾರ್ದು. ಈಗ ಒಂದೊಂದೇ ಈ ಥರ ಹಾಕ್ತಾ ಬನ್ನಿ. ಎಣ್ಣೆ ಹದವಾಗಿ ಕಾದಿರಬೇಕು, ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಮೇಲೆ ಬೇಗ ಕೆಂಪಗಾಗೋಗ್ಬಿಡುತ್ತೆ, ಆವಾಗ ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ಕೆಂಪಗೆ ಸುಟ್ಕೋಬೇಕು. ಜಾಸ್ತಿ ಕ್ರೌಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕೆಂಪಗಾಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಡೀಪ್ ಫ್ರೈ ಮಾಡ್ಕೋಬೇಕು. ಒಬ್ಬಟ್ಟು ಮಾಡೋಕ್ಕೆ ಬರ್ದಿರೋರು ಈ ಥರ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನು ಮಾಡ್ತೀರಾ, ಹೂರಣ ವೇಸ್ಟ್ ಆಗೋಗ್ಬಿಡುತ್ತೆ. ಕಿತ್ಕೊಂಡು ಹೋಗ್ತಿದೆ ಅಂದರೆ ಈ ಥರ ಮಾಡ್ಕೊಳ್ಳಿ, ಸೊ ವೇಸ್ಟ್ ಆಗೋಲ್ಲ. ಇದಾಗಲೇ ಕೆಂಪಗೆ ಆಗ್ತಾ ಬಂತು. ಸ್ವಲ್ಪ ಗೋಲ್ಡನ್ ಕಲರ್ ಆಗಲಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಚೆನ್ನಾಗಿ ಬಂದಿರಬೇಕು. ಈ ಥರ ತಿರುಗಿಸ್ತಾ ಇರಿ, ಆವಾಗ ಈವನಾಗಿ ಬರುತ್ತೆ ಗೋಲ್ಡನ್ ಬ್ರೌನ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕೆಂಪಗೆ ಮಾಡಿಕೊಂಡ್ರೆ ಕರ್ಗಡುಬು ರೆಡಿ ಟು ಸರ್ವ್. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಅನಿಸ್ತಾ ಇದೆಯಾ ಇಷ್ಟು ಕೆಂಪಗೆ ಬಂದಿದೆ? ಈ ಥರ ಆಗಿರಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಟಿಶ್ಯೂ ಪೇಪರ್ಗೆ ತೆಗೆದಿಟ್ಕೊಂಬಿಡಿ. ಕೆಂಪಗೆ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಕೂಲ್ ಆದಮೇಲೆ ತಿನ್ಕೋಬೋದು ತುಪ್ಪ ಹಾಕ್ಕೊಂಡು.
ಹಬ್ಬದ ಟೈಮಲ್ಲಿ ಹೋಳಿಗೆ ಹೂರಣ ಏನಾದರೂ ಮಿಕ್ಕಿದರೆ ಈ ಥರ ಕರ್ಗಡುಬು ಮಾಡ್ಕೋಬೋದು. ಸೊ ಬಿಗಿನರ್ಸ್ಗೆ ಹೋಳಿಗೆ ಬರ್ತಿಲ್ಲ ಅಂತ ಹೇಳ್ತಿದ್ರೆ ಈ ಥರ ಮಾಡ್ಕೊಳ್ಳಿ. ಪೂರಿ ಲಟ್ಟಿಸೋಕ್ಕೆ ಬಂದರೆ ಸಾಕು, ನಾವು ಆ ಎಲೆಗಳನ್ನು ಚೆನ್ನಾಗಿ ಲಟ್ಟಿಸ್ಕೊಂಡು ಹೂರಣನ ಹಾಕ್ಕೊಂಡು ಈ ಥರ ಕರ್ಗಡುಬು ಮಾಡ್ಕೋಬೋದು. ಕ್ರಿಸ್ಪಿಯಾಗೂ ಇರುತ್ತೆ, ಒಳಗಡೆ ಸಾಫ್ಟಾಗೂ ಇರುತ್ತೆ. ಸೊ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಹ್ಯಾಪಿ ಕುಕಿಂಗ್.